ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನನ್ನ ಕೋಳಿ ಶೆಡ್ಡು. ನಾನು ಯಾವ ಥರ ಕೋಳಿ ಸಾಗಾಣಿಕೆ ಮಾಡ್ತಾಯಿದ್ದೀನಿ ಅಂತ ಇವತ್ತು ನಿಮ್ಗೆ ಹೇಳ್ತೀನಿ. ಅದರಿಂದ ಬರೋ ಪ್ರಾಬ್ಲಮ್ಸ್ ಏನೇನಿರುತ್ತೆ ಅಂತ ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ. ನೋಡಿ, ಇದು ನನ್ನ ಕೋಳಿ ಶೆಡ್ಡು ಒಳಗಡೆ ನೋಡಿ. ಇವಾಗ ಇದು ಹ್ಯಾಚಿಂಗ್ ಆಗ್ತದೆ ಈ ಕೋಳಿ. ನೋಡಿ, ಇದು ಹ್ಯಾಚಿಂಗಲ್ಲಿದೆ, ಪ್ರೊಸೆಸಲ್ಲಿದೆ. ಇದು ನೀವು ಕ್ಲೋಸ್ ಮಾಡೋಣ. ನೋಡಿ, ಇದು ಬೆಳಿಗ್ಗೆ ಫುಲ್ ಗಾಯ ಆಗಿದೆ. ಕೋಳಿ ಕಚ್ಚಾಡಿ ಎಲ್ಲ ಗಾಯ ಆಗಿದೆ. ಫುಲ್ ಸ್ಕಿನ್ನೇ ಓಪನ್ ಆಗಿದೆ ನೋಡಿ. ಹಿಂದ್ಗಡೆದು ಆ ಥರ ಕಚ್ಚಾಡಿದ್ದಾವೆ ಕೋಳಿಗಳು. ಮತ್ತು ಇದರಲ್ಲಿ ನೋಡಿ, ಇದರಲ್ಲಿ ಮರಿ ಇದೆ, ಇದರಲ್ಲೂ ಮರಿ ಇದೆ ಒಳಗಡೆ. ನಿಮ್ಗೆ ಕಾಣಿಸ್ತಿರ್ಬೋದು. ಇದರಲ್ಲೂ ಮರಿಗಳೆಲ್ಲ ಕೋಳಿಗಳು ಆಚೆ ಬರುತ್ತೆ ಅಂತ ಅದನ್ನು ಪ್ಯಾಕ್ ಮಾಡಿದ್ದೀರಿ. ನೋಡಿ, ಇದೆಲ್ಲ ದೊಡ್ಡ ಕೋಳಿಗಳು. ಫ್ರೆಂಡ್ಸ್, ಇವತ್ತಿನ ಜನ್ರೇಷನ್ ಎಲ್ಲರೂ ಫಾರಮ್ ಕೋಳಿ ತಿಂತಾಯಿದ್ದಾರೆ. 30 ದಿನದಿಂದ 35 ದಿನ ಕೂಡ ಕೋಳಿ ದೊಡ್ಡದಾಗ್ಬಿಡುತ್ತೆ. ಫುಲ್ ಪಾಯ್ಸನಸ್ ಮೆಡಿಸಿನ್ಸ್ ಕೊಟ್ಟು ಅದನ್ನು ದೊಡ್ಡದು ಮಾಡ್ತಾಯಿದ್ದಾರಲ್ವ. ನೋಡಿ ಫ್ರೆಂಡ್ಸ್, ಇದು ಹಾಕ್ಸಿರೋದು ಕೋಳಿ ಮೆಶ್ಶು. ಯಾಕಂದರೆ ನಮ್ಮ ತೋಟದಲ್ಲಿ ಇಲ್ಲಿಂದ ಮುಂಗ್ಸಿ ಬರುತ್ತೆ. ಈ ಕಾಂಪೌಂಡ್ ಕೆಳಗಡೆಯಿಂದ ಎಲ್ಲ ಅಗೆದು ಇಲ್ಲಿಂದ ಮುಂಗ್ಸಿ ಬರ್ತದೆ. ಇದು ಒಂದು ರೋಲ್ ಬಂದು 3000 ರೂಪಾಯಿ ಬೀಳುತ್ತೆ. 2900 ರೂಪಾಯಿ, ಹತ್ತಿರ 3000 ಬೀಳುತ್ತೆ ಮೆಷಿದು ಒಂದು. ಇದು ಒಂದು ರೋಲಲ್ಲಿ 120 ಅಡಿ ಇರುತ್ತೆ. ಓಕೆ, ನಾನಿವಾಗ ಆಲ್ಮೋಸ್ಟ್ ಆಲು 2 ರೋಲ್ ತಂದು 240 ಮೀಟರ್ಸ್ ಹಾಕ್ಸಿದ್ದೀನಿ ಫುಲ್ ಇಲ್ಲಿಂದ ಅಲ್ಲಿ ಗಂಟ. ಯಾಕಂದರೆ ಮುಂಗ್ಸಿ ಕೋಳಿನ ಅಟ್ಯಾಕ್ ಮಾಡಿ ಅದನ್ನು ತೊಗೊಂಡೋಗ್ತಾ ಇರುತ್ತೆ. ಯಾಕಂದರೆ ನನ್ನ ಫಾರ್ಮಲ್ಲಿ ಎಷ್ಟೊಂದು ಕೋಳಿ ಇವಾಗ ಹೊರಟೋಗಿದೆ. ನಾನು ಅದಕ್ಕೋಸ್ಕರ ಈ ಮೆಷಿನ ಕಟ್ಟಿಲ್ಲ. ಕಟ್ಟಬೇಕು. ಈ ಥರ ಬರುತ್ತೆ. ಹಾಕಿದ್ಮೇಲೆ ಈ ಥರ ಕುತ್ಕೊಳತ್ತೆ ಗೋಡೆಗೆ ಫುಲ್ಲು. ನೋಡಿ, ಈ ಥರ ಬರುತ್ತೆ. ಹಾಕಿದ್ಮೇಲೆ ನಾನು ನೆನ್ನೆ ಹಾಕ್ಸಿರೋದು ಇದು ಮೆಶ್ಶಿದು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ ನೋಡಿ. ಮೇಯ್ನು ಅವರವ್ರ ಲೊಕೇಶನಲ್ಲಿ ನೋಡಿ, ನನ್ನ ಲೊಕೇಶನಲ್ಲಿ ಹದ್ದು ಕಾಟ ಇಲ್ಲ, ಮುಂಗ್ಸಿ ತುಂಬ ಇಲ್ಲಿ ಕಾಟ ಕೊಡುತ್ತೆ ಒಂದು. ಎರಡನೇದು ಫ್ರೆಂಡ್ಸ್, ಇವತ್ತು ನಾನು ಹೇಳ್ತೀನಿ ಎರಡನೇ ಪ್ರಾಬ್ಲಮ್ ಏನು ಅಂತ. ನೀವು ಆಲ್ಮೋಸ್ಟ್ ಆಲು ನೀವು ಕೋಳಿಗಳನ್ನ ಈ ಥರ ಕಟ್ಟಿಗೆ ಮೇಲೆ ಹಾಗೆ ಕುಂದಿಸಿ. ಯಾಕಂದರೆ ಅದು ಗಲೀಜ್ ಮೇಲೆ ಕುತ್ಕೊಂಡು ಅದು ಇಷ್ಟಪಡಲ್ಲ. ನೀವು ಅದು ಹಾಕಿದ ಪಿಚ್ಕೆ ಎಲ್ಲ ಕೆಳಗೆ ಬೀಳಬೇಕು. ಇದು ನೀವೆಷ್ಟು ಶೆಡ್ನ ಕ್ಲೀನಾಗಿ ಇಡ್ತೀರಿ. ನೋಡಿ, ನಾನು ಶೆಡ್ ಬೆಳಿಗ್ಗೆ ತನಕ ಕ್ಲೀನ್ ಮಾಡಿದ್ದೀನಿ. ನೋಡಿ, ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಶೆಡ್ನ. ನೋಡಿ, ಮೆಡಿಸಿನ್ ಇಟ್ಟಿದ್ದೀನಿ, ಆಲ್ಮೋಸ್ಟ್ ಕಟ್ಟಿಗೆಗಳೆಲ್ಲ ಇಟ್ಟಿದ್ದೀನಿ. ನೀವು ಆಲ್ಮೋಸ್ಟ್ ಕಟ್ಟಿಗೆ ಮೇಲೆ ಕುಂದಿರ್ಸ್ಬೇಕು ಈ ಕೋಳಿಗಳನ್ನ. ಯಾಕಂದರೆ ಕೋಳಿ ಗಲೀಜ್ ಮೇಲೆ ಕುತ್ಕೊಳಕ್ಕೆ ಇಷ್ಟಪಡಲ್ಲ. ಅದು ಯಾವಾಗ ಅಟ್ಟಾಗಿ ಮೇಲೆ ಕುತ್ಕೊಳಕ್ಕೆ ಅದಕ್ಕೆ ತುಂಬ ಇಷ್ಟ. ಅದಕ್ಕೆ ನೀವು ನೋಡಿ, ಈ ಥರ ನಾನು ಕಡ್ಡಿ ಮೇಲೆ ಇಟ್ಟಿದ್ದೀನಿ, ಕಡ್ಡಿ ಮೇಲೆ ಕುದಿಸ್ತೀನಿ. ಕಡ್ಡಿ ಯಾವಾಗ ಬಂದು ಇಲ್ಲೇ ಕುತ್ಕೊಳುತ್ತೆ ಬಂದು ಕೋಳಿ ಯಾವಾಗಲೂ. ಎರಡನೇದು, ನೀವು ಇವಾಗ ದೊಡ್ಡ ಕೋಳಿಗಳನ್ನ ಮರಿ ಕೋಳಿಗಳನ್ನ ಒಂದೇ ಕಡೆ ಇಡಬೇಡಿ. ನಾನು ಈಗ ನನಗೆ ಪ್ರಾಬ್ಲಮ್ಸ್ ಹತ್ರ ಫೇಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ಮಕ್ರಿಯಲ್ಲಿ ಮುಚ್ಚಿದ್ದೀನಿ ಮರಿಗಳೆಲ್ಲ. ಇದು ವಿತಿನ್ 1 ವೀಕ್ ಆಚೆ ಬಿಟ್ಟ ಮೇಲೆ ಏನಾಗುತ್ತೆ, ಈ ಕೋಳಿಗಳು ಹೊರಗೆ ಬರುತ್ತಲ್ವ, ಈ ತಾಯಿ ಕೋಳಿ ಏನು ಮಾಡುತ್ತೆ, ಈ ಬೇರೆ ಕೋಳಿಗಳು ಕಚ್ಚಕ್ಕೆ ಬರುತ್ತೆ. ಅದು ಕಚ್ಚಿ ಗಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಇವಾಗ ಇದೇ ಕೋಳಿ ನೋಡಿ, ಎಷ್ಟು ಗಾಯ ಆಗಿದೆ ಆ ಕೋಳಿ. ಇವಾಗ ರಿಕವರ್ ಆಗೋಕ್ಕೆ 3-4 ಡೇಸ್ ಬೇಕು. ಫುಲ್ ಸ್ಕಿನ್ನೇ ಕಿತ್ತಾಕ್ಬಿಟ್ಟಿದೆ ಕೋಳಿ. ಈ ಥರ ನಂದು ಆಲ್ಮೋಸ್ಟ್ ಒಂದು 30 ಕೋಳಿ ಹೊರಟೋಗಿದೆ ಪ್ರೆಸೆಂಟ್ ಇವತ್ತಿನ ಇದರಲ್ಲಿ. ನಾನು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ನೀವು ಕೋಳಿ ಸಾಗಾಣಿಕೆ ಮಾಡೋರು ಫಸ್ಟು ಒಂದು 5 ಆಟೆ, ಒಂದು ಹುಂಜ ತನ್ನಿ. ಅದರಿಂದ ಹೋಗೋ ರೋಗಗಳು ಲಕ್ಷಣಗಳು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಫಸ್ಟು ನಾನು ನಿಮ್ಗೆ ಹೇಳ್ತೀನಿ, ಕೋಳಿ ಕುಡಿಯೋ ನೀರು ನೋಡಿ. ಇದರಲ್ಲಿ ನಾನೇನು ಹಾಕಿದ್ದೀನಿ, ನಾನು ಕೆಳಗಡೆ ಹಾಕಿದ್ದೀನಿ, ಕೆಳಗಡೆ ಹೊಟ್ಟಿದೆ. ಇದರಲ್ಲಿ ಬಿಸಿನೀರಿದೆ, ಲೈಟಾಗಿ ಬಿಸಿನೀರಿದೆ ನೋಡಿ. ಇದು ಶುಂಠಿ ಕಾಣುತ್ತೆ, ಶುಂಠಿ, ಮೆಣಸು, ಜೀರಿಗೆ ಎಲ್ಲ ಕುಟ್ಟಿದ್ದೆಲ್ಲ ಹಾಕಿ. ಯಾಕಂದರೆ ಇವಾಗ ಮಳೆಗಾಲ ನೋಡಿ, ಆಚೆ ಕಡೆ ಮಳೆ ಬೀಳ್ತದೆ, ತುಂತುರು ಮಳೆ ಬೀಳ್ತದೆ ಆಚೆ ಕಡೆ. ಯಾಕಂದರೆ ಅದಕ್ಕೆ ರೋಗ ಬರಲಾರ್ದಂಗೆ ನಾನು ನೀರಿಟ್ಟಿದ್ದೀನಿ, ಸ್ವಲ್ಪ ಬಿಸಿನೀರು. ಬೆಳಗ್ಗೆ ಸಾಯಂಕಾಲ ನಾನು 2 ಸತಿ ಇಡ್ತೀನಿ ಬಿಸಿನೀರು ಇದಕ್ಕೆ ಕೋಳಿಗಳಿಗೆ. ಕೋಳಿ ಇನ್ನೂ ಇದೆ, ಇನ್ನು ಆಚೆ ಹೋಗಿದೆ. ನೀವು ಆಲ್ಮೋಸ್ಟ್ ಆಲು ಎಲ್ಲ ಕೋಳಿಗಳನ್ನು ನೀವೆಲ್ಲರೂ ಆಲ್ಮೋಸ್ಟ್ ಆಲು ಜಾಸ್ತಿ ತಂದು ಲಾಸ್ ಮಾಡ್ಕೊಳೋಕ್ಕಿಂತ ಒಂದು 5 ಹೆಣ್ಣು, ಒಂದು ಹುಂಜ ತಂದು ನೀವು ಸ್ಟಾರ್ಟ್ ಮಾಡಿ. ಅದ್ರ ಏನು ಕಷ್ಟ ನಿಮಗೆಲ್ಲ ಗೊತ್ತಾಗುತ್ತೆ, ಆ ಪ್ರಾಬ್ಲಮ್ಸ್ ಏನು ಅಂತ. ಆ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿದಾಗ ನಿಮಗೆ 100% ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ.
ನಾಟಿ ಕೋಳಿ ಸಾಗಾಣಿಕೆ ಹೇಗೆ ಮಾಡಬೇಕು, ಅದರಿಂದ ಬರೋ ಕಷ್ಟ ಏನು, ರೋಗಗಳೇನಾಗುತ್ತೆ. ಇದು ನೋಡಿ, ಇವೆರಡು ಇವಾಗ ಸೇಲ್ಗಿದೆ ಇವೆರಡು ಕೋಳಿಗಳು. ಹುಂಜ ನೋಡಿ, ಇಲ್ಲೊಂದು ಹುಂಜ ಇದೆ ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಹ್ಯಾಟ ಇದೆ. ಇವಾಗ ಸೇಲ್ಗಿದೆ ಎರಡೂ. ಇದೊಂದಿದ್ದು ಸೇಲ್ಗಿದೆ. ಯಾಕಂದರೆ ನಾಟಿ ಕೋಳಿಯಲ್ಲಿ ರೋಗ ಲಕ್ಷಣಗಳು ಹೆಂಗಾಗುತ್ತೆ ಅಂದರೆ, ವೆದರ್ ಇವಾಗ ಫುಲ್ ಬಿಸಿಲಿದ್ದಾಗ ನೋಡಿ, ನಮ್ಮ ತೋಟದಲ್ಲಿ ಮರ ಗಿಡಗಳು ಕಮ್ಮಿ. ಇವಾಗ ಹಾಕ್ತಾಯಿರಿ, ರೇಷ್ಮೆ ಸೊಪ್ಪು ಹಾಕಿದಿರಿ, ಅದಕ್ಕೆಲ್ಲ ಹೋಗಿ ಕುತ್ಕೊಳುತ್ತೆ. ನೀರು ನೋಡಿ, ಅಲ್ಲಿ ತೆಂಗಿನ ಗಿಡಕ್ಕೆ ನೀರು ಇಟ್ಟಿರ್ತೀರಿ, ಆ ಥರ ಕುಡ್ದಾಗ ಏನಾಗುತ್ತೆ, ಸ್ವಲ್ಪ ಸೆಕೆ ಅವಾಯ್ಡ್ ಆಗುತ್ತೆ. ಆಮೇಲೆ ದಿನ ಬಿಡ್ತೀರಿ, ಮಜ್ಜಿಗೆ ಹಾಕಿಟ್ಟಿರ್ತೀರಿ, ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡ್ಕೊಂಡಿದ್ದರೆ ರೋಗಗಳು ಬರೋಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.